Hi, a very warm welcomes you all today presentation. Today we will have yet another block to discuss on contract costing, theory black or theory class 2. My dear friends, in the last video I have explained on contract costing theory part 1. Now the part 2 on contract costing. What are the important terms are used in contract costing? My dear friends, before the presentation, I am Aki Maruti, Assistant Professor of Commerce, SKNG Government First Grade College, Gangavati. Without delay, we will move and we will have a wonderful talk on contract costing theory part 2. Okay, have a look here. Important terms are used in contract costing. These items must be known before the practical class or before moving the practical class or numerical class. ಈ ಥಿಯರಿ ಕಾನ್ಸೆಪ್ಟ್ ಅನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಸೈಸ್ ಏನಿದೆ ಪ್ರಾಕ್ಟಿಕಲ್ ಅಂತ ಏನು ಹೇಳ್ತೀರಾ ಅದು ನೀಟಾಗಿ ಈಸಿಯಾಗಿ ನಿಮಗೆ ಯಾವುದೇ ಡೌಟ್ಸ್ ಕ್ಲಾರಿಫಿಕೇಶನ್ ಅಂದರೆ ಡೌಟ್ಸ್ ಇಲ್ಲದೆ ಈಸಿಯಾಗಿ ಪ್ರತಿಯೊಂದು ಟರ್ಮ್ ಅಂದರೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ನು ಅರ್ಥ ಮಾಡ್ಕೋಬೇಕಂದ್ರೆ ಕೆಲವು ಅಂದರೆ ನ್ಯೂಮರಿಕಲ್ ಅರ್ಥ ಮಾಡ್ಕೊಳ್ಳೋ ಜೊತೆಗೆ ಥಿಯರಿ ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟ್. ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಲೆ ಇಟ್ಕೊಂಡ್ರೆ ಆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಎಕ್ಸಸೈಸ್ ಅಥವಾ ನ್ಯೂಮರಿಕಲ್ ಅಥವಾ ಪ್ರಾಕ್ಟಿಕಲ್ ಕ್ಲಾಸ್ ಮಾಡಬೇಕಾದ್ರೆ ಕೆಲವೊಂದು ಟರ್ಮ್ಸ್ ಬಂದಾಗ ನಿಮಗೆ ಡೌಟ್ಸ್ ಬರಲ್ಲ. ಓಕೆ, ಹಿಯರ್ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಫಸ್ಟ್ ಒನ್, ಕಾಂಟ್ರಾಕ್ಟ್ ಪ್ರೈಸ್. ಸೊ ಹಿಯರ್ ಕಾಂಟ್ರಾಕ್ಟ್ ಪ್ರೈಸ್ is the total price payable by the contractor to the contractor for construction work. My dear friends, that is the total price payable by the contractor. Contractor is a person for whom the contract work is undertaken. Okay, ಯಾರು ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ, ಎಕ್ಸಾಂಪಲ್ X is the contractor, Y is the contractee. Y has to pay to the X. ಹಿಯರ್ ಇಲ್ಲಿ ಎಕ್ಸ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾನೆ, ಬಟ್ ವೈ ತನ್ನ ಒಂದು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಎಕ್ಸ್ ಹೇಳ್ತಾನೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ ನೀವು ಮಾಡಿಕೊಡ್ಲಿಕ್ಕೆ, ಅಥವಾ ಬಿಲ್ಡಿಂಗ್ ಅಥವಾ ಒಂದು ಯಾವುದು ಸರ್ಕಾರನೇ ರೋಡ್ ಕನ್ಸ್ಟ್ರಕ್ಷನ್ ಅನ್ನ ಅಥವಾ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಸರ್ಕಾರ ಒಂದು ದೊಡ್ಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಏನಾದರೂ ಕೊಟ್ಟಿದ್ರೆ, ಕ್ಲಾಸ್ 1 ಕಾಂಟ್ರಾಕ್ಟರ್ ಎಕ್ಸ್ ಅನ್ಕೊಂಡ್ರೆ ಸರ್ಕಾರ ವೈ ಆಗಿರುತ್ತೆ. ವೈ ಅಂದ್ರೆ ಸರ್ಕಾರನೇ ಕೆಲವೊಂದು ಟೈಮ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಅಥವಾ ರೋಡ್ ಕನ್ಸ್ಟ್ರಕ್ಷನ್ ಅಮೌಂಟ್ ಅನ್ನ ಕ್ಲಾಸ್ 1 ಕಾಂಟ್ರಾಕ್ಟ್ ಅಂತ ಏನು ಎಕ್ಸ್ ಅಂತ ಹೇಳ್ತೀವಲ್ಲ ಎಕ್ಸ್ ಕಂಪಲ್ಸರಿ ಆಗಿ ಪೇಮೆಂಟ್ ಮಾಡಬೇಕು. ಸೊ ಇದಕ್ಕೋಸ್ಕರ ಫಾರ್ ಕನ್ಸ್ಟ್ರಕ್ಷನ್ ವರ್ಕ್ ಓಕೆ. ಯೂಶುವಲಿ ದ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಈಸ್ ನಾಟ್ ಪೇಡ್ ಇನ್ ಲಂಸಮ್, ಬಟ್ ಇಟ್ ಈಸ್ ಪೇಡ್ ಬೈ ಎ ವೇ ಆಫ್ ಇನ್ಸ್ಟಾಲ್ಮೆಂಟ್ಸ್ ಡಿಪೆಂಡಿಂಗ್ ಅಪಾನ್ ದ ಸರ್ಟಿಫಿಕೇಟ್ issued by the architect nothing but an engineer. So contract price is a total price payable by the contractor to the contractor for the construction work. Usually the total contract price is not paid in lump sum, but it is paid by the way of installment depending upon the certificate issued by the engineer or architect. The contract price here under construction costing or construction work, the contractor doesn't pay full amount to the contractor, but it is payable by contractor payable by installment. The contractor doesn't pay full amount to the contractor. So here on the basis of work certified by architect or contractor doesn't pay full amount. So it means that the contractor doesn't receive full amount from contractor because on the basis of architect certificate on the basis of architect or engineer certificate, the contractor has paid by installment. Next word, ಅಂದರೆ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟ್ ಯಾರು ತಗೊಳ್ತಾ ಇದ್ದಾನೋ ಅವನು ಫುಲ್ ಅಮೌಂಟ್ ಅವನಿಗೆ ಅಂದರೆ ಫುಲ್ ಒಟ್ಟು ಮೊತ್ತವನ್ನು ಮುಂಚಿತವಾಗಿ ಲಂಸಮ್ ರೂಪದಲ್ಲಿ ಕೊಡೋದಿಲ್ಲ. ಅಂದರೆ ಆರ್ಕಿಟೆಕ್ಟ್ ಇಂಜಿನಿಯರ್ ಏನು ಸರ್ಟಿಫಿಕೇಟ್ ಎಷ್ಟು ಪರ್ಸೆಂಟೇಜ್ ಆಫ್ ವರ್ಕ್ ಆಗಿದೆ 100% 60% ವರ್ಕ್ ಆಗಿದೆ 60% ಅಷ್ಟು ಅಮೌಂಟನ್ನು ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಮಾಡ್ತಾನೆ. ದಿಸ್ ಇಸ್ ದ ಥಿಂಗ್.
ಅದಕ್ಕೆ ನಾವು ಕಾಂಟ್ರಾಕ್ಟ್ ಪ್ರೈಸ್ ಅನ್ನೋದು ಕನ್ಸ್ಟ್ರಕ್ಷನ್ ವರ್ಕ್ ಆಗೋ ಸಮಯದಲ್ಲಿ ಕಾಂಟ್ರಾಕ್ಟರ್ ಕೊಡ್ತಕ್ಕಂಥ ಅಮೌಂಟ್. ಸೊ ನೆಕ್ಸ್ಟ್ ವರ್ಡ್ ವರ್ಕ್ ಇನ್ ಪ್ರೋಗ್ರೆಸ್. ವಾಟ್ ಯು ಮೀನ್ ಬೈ ವರ್ಕ್ ಇನ್ ಪ್ರೋಗ್ರೆಸ್? ದ ಪೋರ್ಷನ್ ಆಫ್ ದ ವರ್ಕ್ ಡನ್ ಆನ್ ಎ ಪರ್ಟಿಕ್ಯುಲರ್ ಡೇಟ್ ಈಸ್ ಕನ್ಸಿಡರ್ಡ್ ಆಸ್ ವರ್ಕ್ ಇನ್ ಪ್ರೋಗ್ರೆಸ್. ಇಟ್ ಇನ್ಕ್ಲೂಡ್ಸ್ work certified and work uncertified. So the portion of the work have been done on a particular date is to be considered as work in progress. Any work or portion of the work have been done by a contractor in a particular date is called work in progress. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ದಿನಾಂಕದ ಒಳಗಾಗಿ ವರ್ಕ್ ಅನ್ನ ಕಾಂಟ್ರಾಕ್ಟರ್ ಮಾಡಲ್ಪಟ್ಟಿದ್ದರೆ ಆ ವರ್ಕ್ ಮಾಡಲ್ಪಟ್ಟಿರ್ತಕ್ಕಂಥ ಸ್ಥಿತಿಗೆ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ, ಅಥವಾ ವರ್ಕ್ ಅಂದ್ರೆ ಕೆಲಸ ಪ್ರಗತಿಯಲ್ಲಿ ಇದೆ ಅಂತ ಹೇಳ್ತೀವಲ್ಲ ಆ ರೀತಿ. ಇದಕ್ಕೆ ನಾವು ಈ ಒಂದು ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಏನೆಲ್ಲ ಒಳಗೊಂಡಿರ್ತದೆ? ಇಟ್ ಇನ್ಕ್ಲೂಡ್ಸ್ ವರ್ಕ್ ಸರ್ಟಿಫೈಡ್ ಅಂಡ್ ವರ್ಕ್ ಅನ್ಸರ್ಟಿಫೈಡ್. ಅಂದ್ರೆ ಈಗ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಎರಡು, ಒಂದು ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್. ಇದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಹಾಕ್ತಾರೆ. ಮತ್ತೆ ಕಾಂಟ್ರಾಕ್ಟ್ ಪ್ರೈಸ್ ಕೂಡ ಅಷ್ಟೇ, ನಾವು ಕಾಂಟ್ರಾಕ್ಟ್ ಅಕೌಂಟ್ ನಾಗ ಕ್ರೆಡಿಟ್ ಸೈಡ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ವೈಲ್ ಕನ್ಸ್ಟ್ರಕ್ಟಿಂಗ್ ಎ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಆರ್ ಕಾಂಟ್ರಾಕ್ಟ್ ಅಕೌಂಟ್ಸ್, ಪ್ರಿಪೇರಿಂಗ್ ಎ ಕಾಂಟ್ರಾಕ್ಟ್ ಅಕೌಂಟ್ಸ್. ಓಕೆ, ಈ ಕಾಂಟ್ರಾಕ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ನಲ್ಲಿ ಎರಡು ಒಳಗೊಂಡಿರ್ತದೆ, ಒಂದು ವರ್ಕ್ ಸರ್ಟಿಫೈಡ್, ಇನ್ನೊಂದು ವರ್ಕ್ ಅನ್ಸರ್ಟಿಫೈಡ್. ನೆಕ್ಸ್ಟ್ ಥರ್ಡ್ ಒನ್, ವಾಟ್ ಯು ಮೀನ್ ಬೈ ವರ್ಕ್ ಸರ್ಟಿಫೈಡ್? ಸೊ ಇಟ್ ಮೀನ್ಸ್ ದ ವರ್ಕ್ ಕಂಪ್ಲೀಟೆಡ್ ಬೈ ದ ಕಾಂಟ್ರಾಕ್ಟರ್ and approved by the contractee or architect is called work certified. The portion, the work is totally completed by the contractor or engineer, and it may or might be approved by the contractee. It is treated as work certified. ಅಂದ್ರೆ ವರ್ಕ್ ಕಂಪ್ಲೀಟ್ ಆದ್ಮೇಲೆ, ಇಟ್ ಮೀನ್ಸ್ ದ ವರ್ಕ್ ಕಂಪ್ಲೀಟೆಡ್ ಬೈ ದ ಕಾಂಟ್ರಾಕ್ಟರ್, ಒಂದು ನಿಗದಿತವಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿದರೆ, ಈ ನಿಗದಿತ ಅವಧಿ ಒಳಗಡೆ ಪೂರ್ಣಗೊಳಿಸಿರ್ತಕ್ಕಂಥ ಕಾರ್ಯವನ್ನ ಕಾಂಟ್ರಾಕ್ಟರ್ ಮುಗಿಸಿದ್ದಾರೆ, ಆ ಮುಗಿಸಿರ್ತಕ್ಕಂಥ ಅಂದ್ರೆ ಸಂಪೂರ್ಣ ಮಾಡಿದ್ದಾರೆ, ಆ ಸಂಪೂರ್ಣ ಮಾಡಿರ್ತಕ್ಕಂಥ ಕಾರ್ಯವನ್ನ ಕಾಂಟ್ರಾಕ್ಟಿ ಕೂಡ ಅಪ್ರೂವ್ ಮಾಡಿದ್ರೆ ನಾವು ವರ್ಕ್ ಸರ್ಟಿಫೈಡ್ ಅಂತ ಹೇಳ್ತೀವಿ. ವರ್ಕ್ ಆಗಲ್ಲ ಅಂದ್ರೆ ಕಾರ್ಯ ಆಗಿದೆ, ಸರ್ಟಿಫೈ ಆಗಿದೆ, ಕ್ಲಿಯರ್ ಆಗಿ ಅಂದ್ರೆ ಸರ್ಟಿಫೈಡ್ ಆಗಿದೆ ಅಂತ. ಅದನ್ನ ಕಾಂಟ್ರಾಕ್ಟರ್, ಯಾರು ಕಾಂಟ್ರಾಕ್ಟರ್ ಇರ್ತಾನೋ ಕಾಂಟ್ರಾಕ್ಟಿಗೆ ಹೇಳ್ತಾನೆ ನಂದು ಇಷ್ಟು ವರ್ಕ್ ಪೂರ್ಣ ಆಗಿದೆ ಅಂತ ಹೇಳಿದಾಗ, ಎಕ್ಸಾಂಪಲ್ ಸರ್ಕಾರ ಆಗಲಿ ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಅನ್ನು ಸರ್ಕಾರ ಕೊಟ್ಟಿದ್ರೆ, ಸರ್ಕಾರ ಏನಾದರೂ ಮನ್ಸಿದ್ರೆ ಅಥವಾ ಎಕ್ಸ್ ಅನ್ನು ಕಾಂಟ್ರಾಕ್ಟರ್ ಆಗಿದ್ದು ವೈ ಏನಾದರೂ ಎಕ್ಸ್ ಹೇಳಿರ್ತಕ್ಕಂಥ ವರ್ಕ್ ಅಂದ್ರೆ ವೈ ಎಕ್ಸ್ ಹೇಳಿರ್ತಾನೆ, ಈ ಒಂದು ಪೋರ್ಷನ್ ಆಫ್ ದ ವರ್ಕ್ ಏನಿದೆ ಈ ಕಾಂಟ್ರಾಕ್ಟ್ ವರ್ಕ್ ಅನ್ನು ಕಂಪ್ಲೀಟ್ ಮಾಡು ಅಂತ ಹೇಳಿದಾಗ, ಎಕ್ಸ್ ಹೇಳಿದ ಮೇಲೆ ವೈ ಅದನ್ನ ಒಪ್ಪಿಕೊಂಡ್ರೆ ಮಾತ್ರ ಅದಕ್ಕೆ ವರ್ಕ್ ಅನ್ಸರ್ಟಿಫೈಡ್. ಸಂಪೂರ್ಣವಾಗಿ ವರ್ಕ್ ಕಂಪ್ಲೀಟ್ ಆಗಿದೆನಾ, ಅದು ಪರ್ಸೆಂಟೇಜ್ ಆಫ್ ವರ್ಕ್ 70% ವರ್ಕ್ ಸರ್ಟಿಫೈಡ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಕಾಂಟ್ರಾಕ್ಟಿ ಅದರ ಸರ್ಕಾರ ಅಥವಾ ವೈ ಅಂತ ಹೇಳ್ತೀವಲ್ಲ, ವೈ ಅನ್ನೋ ವ್ಯಕ್ತಿ ಒಪ್ಪಿಕೊಂಡ್ರೆ ಅದಕ್ಕೆ ವರ್ಕ್ ಸರ್ಟಿಫೈಡ್. ನೆಕ್ಸ್ಟ್ ವರ್ಕ್ ಅನ್ಸರ್ಟಿಫೈಡ್, ವರ್ಕ್ ಆಗದೆ ಇರ್ತಕ್ಕಂಥದ್ದು. ಸೊ ಈ ದ ಆರ್ಕಿಟೆಕ್ಟ್ or engineer usually values and certifies the work done only at definite stage. Only at a definite stage. The architect or the engineer usually value the how much work has not been done, has not been or yet not to be completed and certify the work done only at different or one particular stage is called work uncertified. ಒಂದು ನಿರ್ದಿಷ್ಟವಾಗಿರತಕ್ಕಂಥ ಅಂದ್ರೆ ವರ್ಕ್ ಅದ ಇಂಜಿನಿಯರು ಎಷ್ಟು ಪ್ರಮಾಣದ ವರ್ಕ್ ಇಲ್ಲಿವರೆಗೂ ಆಗಿಲ್ಲ, ಪರ್ಸೆಂಟೇಜ್ ಶತಕದವರೆಗೆ ಇಲ್ಲಿವರೆಗೆ ಎಷ್ಟು ಪ್ರಮಾಣ ವರ್ಕ್ ಆಗಬೇಕಾಗಿದೆ, ಒಂದು ನಿರ್ದಿಷ್ಟಪಡಿಸಿದ ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಾರ್ಯಗತ ಆಗಿದೆ, ಇನ್ನು ಕಾರ್ಯಗತ ಆಗಬೇಕು ಅನ್ನೋದನ್ನ ಹೇಳ್ತಕ್ಕಂಥದ್ದು ವರ್ಕ್ ಅನ್ಸರ್ಟಿಫೈಡ್. ನೆಕ್ಸ್ಟ್ ರಿಟೆನ್ಷನ್ ಮನಿ ಅಂತ ಹೇಳ್ತೀವಿ. ರಿಟೆನ್ಷನ್ ಮನಿ. ನೆಕ್ಸ್ಟ್ ವರ್ಡ್, ವಾಟ್ ಯು ಮೀನ್ ಬೈ ರಿಟೆನ್ಷನ್ ಮನಿ? ದ ರಿಮೈನಿಂಗ್ ಪೋರ್ಷನ್ ಆಫ್ ದ ವ್ಯಾಲ್ಯೂ ಆಫ್ ವರ್ಕ್ certified by the contractee for a specified period. Such portion of value work certified and retained by the contractee
is called retention money. My dear friends, this is the most important term in contract costing. So retention means it's clearly stated that retain, I mean kept by or keep by the contractee before the completion or after the completion of the contract, up to the even the work completion or work certified, or if the contract work has been completed, even though contractor yet not to pay or keep money or retained by the contractee himself is called retention money. My dear friends, this is the remaining portion of the value of work certified is retained by the contractee for specified period. ಒಂದು ನಿರ್ದಿಷ್ಟಪಟ್ಟಿರ್ತಕ್ಕಂಥ ಅವಧಿಯವರೆಗೂ ಕಾಂಟ್ರಾಕ್ಟಿ ತನ್ನ ಹಣವನ್ನು ಮತ್ತು ವರ್ಕ್ ಸರ್ಟಿಫೈಡ್ ಆಧಾರದ ಮೇಲೆ ವರ್ಕ್ ಸರ್ಟಿಫೈಡ್ ಆಗಿದ್ರು ಕೂಡ ಕೆಲವು ಸ್ವಲ್ಪ ಮೊತ್ತದ ಹಣವನ್ನು ತನ್ನಲ್ಲೇ ಇಟ್ಕೊಂಡಿದ್ರೆ ಸಚ್ ಪೋರ್ಷನ್ ಎಷ್ಟು ವರ್ಕ್ ಆಗಿದೆ ಅಷ್ಟು ಹಣವನ್ನು ಪಾವತಿ ಮಾಡಿ. ಅಂದ್ರೆ ರಿಟೆನ್ಷನ್ ಮನಿ ಇಸ್ ಈಕ್ವಲ್ ಟು ವರ್ಕ್ ಸರ್ಟಿಫೈಡ್ ಮೈನಸ್ ಕ್ಯಾಶ್ ರಿಸೀವ್ಡ್. ಅಂದ್ರೆ ಕಾಂಟ್ರಾಕ್ಟರ್ ಎಷ್ಟು ಹಣವನ್ನು ಸ್ವೀಕರಿಸಿದ್ದಾನೆ, ವರ್ಕ್ ಸರ್ಟಿಫೈಡ್ ಆಗಿದೆ. ಎಕ್ಸಾಂಪಲ್, ವರ್ಕ್ ಸರ್ಟಿಫೈಡ್ ಅದು 1 ಲಕ್ಷ ರೂಪಾಯಿ ಆಗಿದ್ರೆ ಕ್ಯಾಶ್ ರಿಸೀವ್ಡ್ ಕಾಂಟ್ರಾಕ್ಟರ್ 80,000 ರೂಪಾಯಿ ರಿಸೀವ್ ಮಾಡಿದ್ರೆ ಇನ್ನು 20,000 ರೂಪಾಯಿ ಕಾಂಟ್ರಾಕ್ಟ್ ಕೆಳಗಡೆನೆ ಇರ್ತದೆ. ಅಂದ್ರೆ ಸರ್ಕಾರದ ಕೆಳಗಡೆ, ಸರ್ಕಾರ ಒಬ್ಬ ವ್ಯಕ್ತಿಗೆ ಕಾಂಟ್ರಾಕ್ಟ್ ಅನ್ನು ಕೊಟ್ಟಾಗ, ಎಕ್ಸ್ ಅನ್ನೋ ವ್ಯಕ್ತಿ ಕಾಂಟ್ರಾಕ್ಟರ್ ಆದಾಗ, ಸರ್ಕಾರ ಕಾಂಟ್ರಾಕ್ಟಿ ಆದಾಗ, ಸೊ ಕಾಂಟ್ರಾಕ್ಟ್ ಅಂತ ಅಂದಾಗ, ಸೊ 80% ಅಂದ್ರೆ ಟೋಟಲ್ 80% ವರ್ಕ್ ಸರ್ಟಿಫೈಡ್ ಆಗಿದೆ. ಬಟ್ ಕ್ಯಾಶ್ ರಿಸೀವ್ಡ್ 1 ಲಕ್ಷ ರೂಪಾಯಿ ಅಂದ್ರೆ 100% ವರ್ಕ್ ಸರ್ಟಿಫೈಡ್ ಆಗಿದೆ. ಬಟ್ ಕ್ಯಾಶ್ ರಿಸೀವ್ಡ್ 80,000 ರೂಪಾಯಿ ಅಂದಾಗ 1 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಅನ್ನ 80,000 ರೂಪಾಯಿ ಕ್ಯಾಶ್ ರಿಸೀವ್ ಮಾಡಿದ್ರೆ ಇನ್ನು 20,000 ರೂಪಾಯಿ ಹಣ ಸ್ವೀಕಾರ ಮಾಡಿಲ್ಲ. ಸೊ ಅದಕ್ಕೆ ನಾವು ರಿಟೆನ್ಷನ್ ಮನಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ವಾಟ್ ಯು ಮೀನ್ ಬೈ ಸಬ್ ಕಾಂಟ್ರಾಕ್ಟ್ ಕಾಸ್ಟ್? ದ ಪ್ರೈಸ್ ಪೇಯಬಲ್ ಬೈ ಎ ಮೇನ್ ಕಾಂಟ್ರಾಕ್ಟರ್ ಟು ದ ಸಬ್ ಕಾಂಟ್ರಾಕ್ಟರ್. Subcontract cost means that it is a direct cost. It is treated as direct cost. The amount payable by the main contractor to the subcontractor. Example, main contractor is X, subcontractor is Z. Z is the electrician or plumber or glass worker or carpenter. ಅಂದ್ರೆ ಇಲ್ಲಿ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂದ ಕೂಡಲೇ ಮೇನ್ ಕಾಂಟ್ರಾಕ್ಟರ್ ಸಬ್ ಕಾಂಟ್ರಾಕ್ಟ್ ಹಣವನ್ನು ಪಾವತಿ ಮಾಡಿದ್ರೆ ಅದು ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ಇದನ್ನ ಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಇದನ್ನ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಆರ್ ಕಾಂಟ್ರಾಕ್ಟ್ ಅಕೌಂಟ್. ಮತ್ತು ವಾಟ್ ಅಬೌಟ್ ದೀಸ್ ಆರ್ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಮೈ ಡಿಯರ್ ಫ್ರೆಂಡ್ಸ್, ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂತ ಏನು? ಒಂದು ಮೇನ್ ಕಾಂಟ್ರಾಕ್ಟರ್ ಒಬ್ರು ಇರ್ತಾನೆ, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ತಗೊಂಡಿರೋ ಎಕ್ಸ್, ಝೆಡ್ ಅನ್ನೋ ವ್ಯಕ್ತಿ ಅದರಲ್ಲಿ ಪ್ಲಂಬರ್ ಆಗಿದ್ರೆ, ಎಲೆಕ್ಟ್ರಿಷಿಯನ್ ಆಗಿದ್ರೆ, ಅಥವಾ ಗ್ಲಾಸ್ ವರ್ಕ್ ಅಥವಾ ಕಾರ್ಪೆಂಟರ್ ಆಗಿದ್ರೆ, ಈ ಮೇನ್ ವರ್ಕರ್ ಅಥವಾ ಮೇನ್ ಕಾಂಟ್ರಾಕ್ಟರ್ ಸಬ್ ಕಾಂಟ್ರಾಕ್ಟರ್ ಏನಾದ್ರು ಹಣವನ್ನ ಕೊಟ್ಟಿದ್ರೆ, ಹಣವನ್ನ ಏನಾದ್ರು ಪಾವತಿ ಮಾಡಿದ್ರೆ ಅದಕ್ಕೆ ನಾವು ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ನೆಕ್ಸ್ಟ್, ಹಿಯರ್ ರಿಸರ್ವ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್. when it is occurred or when it is usually what are the circumstances leads to ascertain reserve for unrealized profit. ಯಾವ ಸಮಯ ಸಂದರ್ಭದಲ್ಲಿ ಈ ರಿಸರ್ವ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಯೂಶುವಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ? ಯಾವ ಸಮಯ ಸಂದರ್ಭದಲ್ಲಿ? ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್, the entire amount of profit will not be transferred to profit and loss account. When the contract is incomplete, when the contract yet not to be completed, the whole profit will not be transferred to profit and loss account. It is because the whole profit is not treated as whole profit is not realized. Whole profit is not treated as realized. So, in order to make provision for unrealized profit, the certain percentage of profit kept aside as service. In case incomplete or incomplete contract, the entire amount of profit will not be transferred to profit and loss account. For the purpose of this, the profit is not to be treated as realized. It means say that it not to be received. So, for the purpose of or in order to make provision for unrealized profit, some percentage of profit kept as service, as aside as
ಸರ್ವಿಸ್. ಅಂದರೆ ಇನ್ಕಂಪ್ಲೀಟ್, ಇನ್ನು ಕಾಂಟ್ರಾಕ್ಟ್ ಪೂರ್ಣ ಆಗಿಲ್ಲ, ಅಪೂರ್ಣ ಇದೆ ಅಂತ ಸಮಯದಲ್ಲಿ ಎಲ್ಲ ಲಾಭವನ್ನ ಎಲ್ಲ ಎಷ್ಟು ಅಂದರೆ ಒಟ್ಟು ಲಾಭ ಎಷ್ಟು ಬಂದಿದೆ ಅಂತ ಕಂಡುಹಿಡಿಯಲಿಕ್ಕಾಗಲ್ಲ ಅಂತ. ಅಂದರೆ ಕಾಂಟ್ರಾಕ್ಟ್ ಇನ್ನು ಪ್ರೋಸೆಸ್ ಅಲ್ಲಿ ಇದೆ, ಇನ್ನು ನಡೀತಾ ಇದೆ, ಇನ್ಕಂಪ್ಲೀಟ್ ಆಗಿದೆ ಕಾಂಟ್ರಾಕ್ಟ್. ಅಂತ ಸಮಯದಲ್ಲಿ ಪ್ರಾಫಿಟ್ ಕಂಡುಹಿಡಿಯೋದು ಒಟ್ಟು ಪ್ರಾಫಿಟ್ ಅಂದರೆ ನಿಜವಾಗಿರ್ತಕ್ಕಂಥ ಒಟ್ಟು ಲಾಭಾಂಶವನ್ನು ಕಂಡುಹಿಡಿಯಲಿಕ್ಕೆ ಆಗಲ್ಲ. ಅಂತ ಸಮಯದಲ್ಲಿ ಏನು ಮಾಡಬೇಕು, ಆ ಒಂದು ಸಮಯದಲ್ಲಿ ಆ ಥರದ ಒಂದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲಿ ಎಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಕಳ್ಸಕ್ಕೆ ಬರೋಲ್ಲ, ಯಾಕಂದ್ರೆ ಇನ್ನು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲ. ಸೊ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗದೇ ಇರೋದಕ್ಕೋಸ್ಕರ ಒಟ್ಟು ಲಾಭ ಎಷ್ಟು ಅಂತ ನಮಗೆ ಗೊತ್ತಾಗಲ್ಲ, ತಿಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ. ಅದಕ್ಕೋಸ್ಕರ ಒಂದು ಸರ್ಟೇನ್ ಪರ್ಸೆಂಟೇಜನ್ನು ಸರ್ವಿಸ್ ಆಗಿ ಇಡಲಾಗುತ್ತೆ, ಅದನ್ನು ಮೀಸಲಾಗಿ ತೆಗೆದಿಡಲಾಗುತ್ತೆ. ಅದಕ್ಕೆ ನಾವು ರಿಸರ್ವ್ ಫಾರ್ ಅನಲೈಸ್ಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ವಾಟ್ ಯು ಮೀನ್ ಬೈ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಪ್ರಾಫಿಟ್? ಮತ್ತು ಇದನ್ನೆಲ್ಲ ಎಲ್ಲಿ ಹಾಕ್ತೀವಿ ಅಂದರೆ ಕಾಂಟ್ರಾಕ್ಟ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಇರ್ತದೆ. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್? As a conservative policy, the entire profit will not be transferred to profit and loss account. As I said before, as a conservative policy, the entire profit will not be transferred to profit and loss account. But certain portion of profit kept aside for contingency, I mean reserve. I mean to meet some unexpected losses. For these purposes, contingencies are kept aside, so which may affect the profit on contractor. This is called profit on incomplete contract. So conservative policy ದೃಷ್ಟಿಯಿಂದ ಆದರೆ ಈ ಒಂದು ಪ್ರಾಫಿಟ್ ಕಂಡುಹಿಡಿಯಬೇಕಾಗುತ್ತೆ ಯಾವುದ್ರ ಮೇಲೆ? ಇನ್ಕಂಪ್ಲೀಟ್, ಇನ್ನು ಅಪರಿಪೂರ್ಣವಾಗಿ ಅಂದರೆ ಅಪೂರ್ಣ ಒಂದು ಒಪ್ಪಂದದ ಏನು ಕಾಂಟ್ರಾಕ್ಟ್ ಇದೆ ಅದ್ರ ಮೇಲೆ ಲಾಭ ಏನಾದರೂ ಬಂದರೆ ಅದನ್ನು ನಾವು ಕಾಂಟಿಜೆನ್ಸಿ ರಿಸರ್ವ್ ಆಗಿ ಅಥವಾ ಮುಂದೆ ಆಗ್ತಕ್ಕಂಥ ಕೆಲವೊಂದು ನಷ್ಟಗಳನ್ನ ಸರಿದೂಗಿಸೋಕ್ಕೋಸ್ಕರ ಒಂದು ಕನ್ಸರ್ವೇಟಿವ್ ಪಾಲಿಸಿ ದೃಷ್ಟಿಯಿಂದ ಕೆಲವೊಂದು ಕಾಂಟಿಜೆನ್ಸಿಯನ್ನು ಹಾಗೆ ಇಡಲಾಗುತ್ತೆ. ಇದರಿಂದ ಪ್ರಾಫಿಟ್ ಆಫ್ ದ ಕಾಂಟ್ರಾಕ್ಟರ್ಗೆ ಇದು ಅಫೆಕ್ಟ್ ಅಂದರೆ ಯೂಸ್ ಆಗುತ್ತೆ, ಮೇ ಅಫೆಕ್ಟ್ ದ ಪ್ರಾಫಿಟ್ ಆಫ್ ದ ಕಾಂಟ್ರಾಕ್ಟರ್. ಅಂದರೆ ಕೆಲವೊಂದು ಪರ್ಸೆಂಟೇಜಕ್ಕೆ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಪ್ರತಿಶತ 10%, 15%, ಅದು 20% ಅಷ್ಟು ಹಣವನ್ನು ಮುಂದೆ ಆಗ್ತಕ್ಕಂಥ ಕೆಲವೊಂದು ನಷ್ಟಗಳನ್ನು ಸರಿದೂಗಿಸೋಕ್ಕೋಸ್ಕರ ಒಂದು ನಿರ್ದಿಷ್ಟಪಡಿಸ್ತಕ್ಕಂಥ ಹಣವನ್ನು ಅಥವಾ ನಿರ್ದಿಷ್ಟಪಡಿಸ್ತಕ್ಕಂಥ ಶೇಕಡ ಮೊತ್ತವನ್ನು ತೆಗೆದಿಡಲಾಗುತ್ತೆ. ಅದಕ್ಕೆ ನಾವು ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ನೆಕ್ಸ್ಟ್, ಎಸ್ಟಿಮೇಟೆಡ್ ಪ್ರಾಫಿಟ್. ವಾಟ್ ಯು ಮೀನ್ ಬೈ ಎಸ್ಟಿಮೇಟೆಡ್ ಪ್ರಾಫಿಟ್? ಇಫ್ ದ ಕಾಂಟ್ರಾಕ್ಟ್ ಈಸ್ ನಿಯರಿಂಗ್ ಕಂಪ್ಲೀಷನ್, ದ ಪ್ರಾಫಿಟ್ ಈಸ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ is not based on notional profit but based on estimated profit. If the contract is nearing completion, the profit to be transferred to profit and loss account is not based on notional profit. When the contract is nearing completion or nearest to 90% of the or more than 70% of the work certified, the profit and loss account is not based on notional profit. The profit is to be transferred to profit and loss account is not based on notional profit but it is based on estimated profit. ಯಾವಾಗ ಕಾಂಟ್ರಾಕ್ಟು 100% ಅಲ್ಲಿ 90% ಅಂದರೆ ಮೋರ್ ದನ್ 75% ಅಥವಾ ಲೆಸ್ ದನ್ 90% ಅಷ್ಟು ಕಂಪ್ಲೀಷನ್ ಆಗ್ತಾ ಇದ್ರೆ ಅವಾಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ನೋಷನಲ್ ಪ್ರಾಫಿಟ್ ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಕಳ್ಸಂಗಿಲ್ಲ. ಮತ್ತು ಎಸ್ಟಿಮೇಟೆಡ್ ಪ್ರಾಫಿಟ್ ಬೇಸ್ಡ್ ಮೇಲೆ ನಾವು ಪ್ರಾಫಿಟನ್ನು P&L ಅಕೌಂಟಿಗೆ ಕಳಿಸ್ಲಿಕ್ಕೆ ಸಾಧ್ಯ. ಇದು ಎಸ್ಟಿಮೇಟೆಡ್ ಪ್ರಾಫಿಟ್. ಯಾವಾಗ ಅಂದರೆ ಯಾವಾಗ ಕಾಂಟ್ರಾಕ್ಟು ನಿಯರೆಸ್ಟ್ ಕಂಪ್ಲೀಷನ್ ಅಂದರೆ ಹತ್ತಿರದಲ್ಲಿ ಇದ್ದಾಗ 100% ಹತ್ತಿರದಲ್ಲಿ, ಪ್ರತಿಶತ 100% ಹತ್ತಿರದಲ್ಲಿದ್ದಾಗ ಅವಾಗ ಎಸ್ಟಿಮೇಟೆಡ್ ಪ್ರಾಫಿಟ್ ಮೇಲೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಒಂದು ನಿರ್ದಿಷ್ಟಪಟ್ಟಿರ್ತಕ್ಕಂಥ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ನೋಷನಲ್ ಪ್ರಾಫಿಟ್ ಮೇಲೆ ಒಂದಿಷ್ಟು ಭಾಗದ ಲಾಭವನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಕಳಿಸ್ತೀವಿ. ಬಟ್ ಎಸ್ಟಿಮೇಟೆಡ್ ಪ್ರಾಫಿಟ್ ಅಂತ ಬಂದಾಗ ನೋಷನಲ್ ಪ್ರಾಫಿಟ್ ಮೇಲೆ ಕಳಿಸಬಾರ್ದು, ಎಸ್ಟಿಮೇಟೆಡ್ ಪ್ರಾಫಿಟ್ ಮೇಲೆ ಕಳಿಸ್ಬೇಕು. ಯಾಕಂದರೆ ಕಾಂಟ್ರಾಕ್ಟು ನಿಯರೆಸ್ಟ್ ಕಂಪ್ಲೀಷನ್ ಇರ್ತದೆ. ನೆಕ್ಸ್ಟ್, ನೋಷನಲ್ ಪ್ರಾಫಿಟ್ ಅಂದರೆ ಏನು? ಎನಿ ಪ್ರಾಫಿಟ್ ಅರ್ನ್ಡ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಈಸ್ ನೋನ್ ಆಸ್ notional profit. Any profit earned
with the help of incomplete contract or uncompleted contract is called notional profit. Notional profit NP is equal to credit side total minus debit side total. I mean credit side total of contract account, debit side total of contract account is said to be notional profit. ಅಂದ್ರೆ notional profit ಅಂದ್ರೆ ಏನು? ಅಪೂರ್ಣವಾಗಿರ್ತಕ್ಕಂಥ ಕಾಂಟ್ರಾಕ್ಟ್ ಮೇಲೆ ಗಳಿಸ್ತಕ್ಕಂಥ ಲಾಭವನ್ನ, ಅಪರಿಪೂರ್ಣವಾಗಿರ್ತಕ್ಕಂಥ ಕಾಂಟ್ರಾಕ್ಟ್ ಮೇಲೆ ಗಳಿಸ್ತಕ್ಕಂಥ ಲಾಭವನ್ನು ನಾವು ನೋಷನಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಥಿಂಗ್. ದಿಸ್ ಇಸ್ ಥಿಯರಿ ಕಾನ್ಸೆಪ್ಟ್. ಸೊ ಅಪ್ ಟು ದಿಸ್ ಇಸ್ ದ ಥಿಯರಿ ಆರ್ ಇಂಪಾರ್ಟೆಂಟ್ ಟರ್ಮ್ಸ್ ಆರ್ ಯೂಸ್ಡ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಇವಿಷ್ಟು ಪದಗಳು ಹೆಚ್ಚಾಗಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ನಲ್ಲಿ ಬರ್ತವೆ. ಇನ್ನು ಉಳಿದಿರ್ತಕ್ಕಂಥ ಭಾಗ ಫಾರ್ಮೆಟ್ ಇದೆ, ಫಾರ್ಮೆಟ್ ಎಕ್ಸ್ಪ್ಲನೇಷನ್ಸ್ ಮತ್ತು ಅಲಾಂಗ್ ವಿತ್ ನ್ಯೂಮರಿಕಲ್ ಪ್ರಾಕ್ಟಿಕಲ್ ಕ್ಲಾಸಸ್ ಅನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ attention. Have a progressive term. Goodbye and good luck. Look at the whole view of the theory or important terms are used in contract costing. This is theory concept.